ಎಲ್ಲ ರಾಯರ ಭಕ್ತರಿಗೂ ಸಹ ನನ್ನ ನಮಸ್ಕಾರ. ಈ ಹಿಂದಿನ ವಿಡಿಯೋನಲ್ಲಿ ರಾಯರ ಪೂಜೆಗೆ ಸಂಬಂಧಪಟ್ಟಂತೆ ನಮ್ಮಿಂದ ಗೊತ್ತಿಲ್ಲದಲೇ ಏನೆಲ್ಲ ತಪ್ಪುಗಳಾಗ್ತಿದೆ ಅನ್ನೋಂತಹದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಿಮ್ಮೊಟ್ಟಿಗೆ ಹಂಚ್ಕೊಂಡಿದ್ದೀನಿ. ಅದರ ಮುಂದುವರೆದ ಭಾಗ ಈ ವಿಡಿಯೋ. ಎಲ್ಲವೂ ಸಹ ಸರಿಯಾಗಿ ಮಾಡ್ತಾ ಇದ್ದೀವಿ ಅನ್ನೋಂತಹದ್ದು ನಮ್ಮ ಭಾವನೆ ಆದ್ರೂ ಎಷ್ಟೋ ಸಣ್ಣ ಸಣ್ಣ ತಪ್ಪುಗಳು ನಮಗೆ ಗೊತ್ತಿಲ್ಲದಲೇ ನಾವು ಮಾಡುವಂತಹ ಪೂಜಾ ವಿಚಾರದಲ್ಲಿ ಆಗ್ತಿರುತ್ತೆ. ಈ ಸಣ್ಣ ತಪ್ಪುಗಳೇ ಎಲ್ಲೋ ಒಂದು ಕಡೆ ನಾವು ವ್ರತಗಳನ್ನ ಮಾಡಿದಾಗಲಿ ಅಥವಾ ನಿರಂತರವಾಗಿ ರಾಯರ ಸೇವೆಯನ್ನು ಮಾಡಿದ್ರೂ ಸಹ ಕೆಲವೊಂದು ನಾವು ಅಂದ್ಕೊಂಡಂತಹ ಕಾರ್ಯಗಳು ಆಗದೇ ಇರೋದನ್ನು ತಡೆದಿರ್ಬೋದು. ದಯಮಾಡಿ ಈ ತಪ್ಪುಗಳನ್ನೇನಾದರೂ ನೀವು ಮಾಡ್ತಾಯಿದ್ರೆ ಇನ್ನು ಮುಂದೆ ತಿದ್ದುಕೊಳ್ಳಿ. ಒಂದಷ್ಟು ಮಾಹಿತಿಯನ್ನು ಈಗಾಗಲೇ ಹಂಚ್ಕೊಂಡಿದ್ದೀನಿ, ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕನ್ನು ಹಾಕಿದ್ದೀನಿ, ಅದನ್ನು ನೋಡಿ. ಈ ವಿಡಿಯೋವನ್ನು ಸಹ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಇನ್ನು ರಾಯರ 21 ಇಲ್ವ 48 ದಿನದ ವ್ರತ ಮಾಡಿರ್ತೀರ. ಇದು ನಾನು ನಾನ್ ವೆಜ್ ತಿನ್ನೋವಂಥವ್ರಿಗೆ ಹೇಳ್ತಾ ಇರೋವಂತಹ ಮಾತು. 21 ದಿನ ಅಥವಾ 48 ದಿನ ವ್ರತ ಮಾಡಿದ್ದು ಈಗ ಪಾಪ ತಿನ್ನುವಂತಹವರು ನೀವು ಅಷ್ಟು ದಿನ ಬಿಟ್ಟಿರೋದೇ ಕಷ್ಟ ಅನ್ನಂಗೆ ನಿಮ್ಗೆ ಆಗಿರುತ್ತೆ. ಹೀಗಾಗಿ ಏನು ಮಾಡಿಬಿಡ್ತೀರಾ ಅಂದರೆ 21 ದಿನ ವ್ರತ ಮುಗಿದೋಗುತ್ತೆ, 48 ದಿನದ ವ್ರತ ಮುಗಿದೋಗುತ್ತೆ. ಅದ್ರ ಮಾರನೇ ದಿನವೇ ಮನೆಯಲ್ಲಿ ನಾನ್ ವೆಜ್ ಮಾಡೋವಂಥದ್ದನ್ನು ಮಾಡ್ತೀರ. ಖಂಡಿತ ಹಾಗೆ ಮಾಡಬಾರ್ದು. ಯಾಕೆ ಅಂತಂದರೆ ಕನಿಷ್ಠ ಪಕ್ಷ ನಿಮ್ಮ ವ್ರತ ಮುಗಿದು 8 ರಿಂದ 9 ದಿನಗಳ ಕಾಲ ತಿನ್ನಬೇಡಿ. ಏನಕ್ಕೆ? ರಾಯರು ನಿಮ್ಮ ಸಂಕಲ್ಪ ಈಡೇರಿಸುವಂತಹ ಸಲುವಾಗಿ ನಿಮ್ಮ ಸಕಲ ಪ್ರಯತ್ನಗಳನ್ನೂ ಮಾಡ್ತಾ ಇರ್ತಾರೆ. ಅಂದರೆ ಸಂಕಲ್ಪ ಮಾಡಿಕೊಂಡು ಪೂಜೆ ಮಾಡಿರ್ತೀರ. ನೀವು ಸಂಕಲ್ಪ ಮಾಡಿಕೊಂಡು ವ್ರತ ಮಾಡಿದ್ರಿಂದ ಹಿಡಿದು 3 ತಿಂಗಳ ಒಳಗಾಗಿ ನಿಮ್ಮ ಸಂಕಲ್ಪ ಈಡೇರಬೇಕು. ನಿಮ್ಮ ವ್ರತ ಮುಗಿಯೋಷ್ಟರಲ್ಲಿ ಅದು ಈಡೇರಿಲ್ಲ ಅಂದರೆ ಅಲ್ಲಿಂದ ಖಂಡಿತವಾಗಿ ರಾಯರು ನಿಮ್ಮ ಕೆಲಸವನ್ನು ಮಾಡಿಕೊಡ್ಲಿಕ್ಕೆ ಅಂತ ಹೇಳಿ ಸತತವಾದಂತಹ ಪ್ರಯತ್ನದಲ್ಲಿ ಇರ್ತಾರೆ. ಆದಂತಹ ಸಂದರ್ಭದಲ್ಲಿ ನೀವು ವ್ರತ ಮುಗಿದ್ರೂ ಸಹ ಆದಷ್ಟು ರಾಯರ ಪೂಜೆ, ಸೇವೆ, ಸ್ತೋತ್ರ, ಪುನಸ್ಕಾರ, ಮಠಗಳಿಗೆ ಹೋಗಿ ಸೇವೆ ಮಾಡೋದು, ನನ್ನ ಸಂಕಲ್ಪ ಈಡೇರಿಸಿ ಅಂತ ಹೇಳಿ ಕೇಳ್ಕೊಳ್ಳೋದು. ಯಾಕಿನ್ನೂ ನನ್ನ ಕೈ ನೀವು ಹಿಡಿಲಿಲ್ಲ ಅಂತ ಹೇಳಿ ಅವರನ್ನು ಪರಿಪರಿಯಾಗಿ ಬೇಡಿ ಸೇವೆಗಳನ್ನ ಮಾಡಬೇಕೇ ಹೊರತು ಇಮ್ಮಿಡಿಯೇಟ್ ನೀವು ವ್ರತ ಮುಗೀತು ಅಂತ ಹೇಳಿ ಮನೆಯಲ್ಲಿ ನಾನ್ ವೆಜ್ ಮಾಡಿದ್ರೆ ಅದು ಎಲ್ಲೋ ಒಂದು ಕಡೆ ನಿಮ್ಮ ಸಂಕಲ್ಪ ಈಡೇರೋದ್ರಲ್ಲಿ ತಡೆ ಆಗುತ್ತೆ, ತೊಡಕಾಗುತ್ತೆ. ಸ್ವಲ್ಪ ದಿನ ತಡೀರಿ. ಕನಿಷ್ಠ ಪಕ್ಷ ಒಂದು 9 ರಿಂದ 10 ದಿನ ಮನೇಲಿ ಮಾಡಲಿಕ್ಕೂ ಹೋಗಬೇಡಿ, ಹೊರಗಡೆ ನೀವು ತಿನ್ನಲಿಕ್ಕೂ ಹೋಗಬೇಡಿ. ಇನ್ನು ಗುರುವಾರ ಮತ್ತು ಏಕಾದಶಿ ದಿನ, ದ್ವಾದಶಿ ದಿನ, ಮಂಗಳವಾರ, ಶುಕ್ರವಾರ ಹೆಣ್ಮಕ್ಳು ಮಧ್ಯಾಹ್ನದ ಹೊತ್ತು ನಿದ್ರೆ ಮಾಡಬೇಡಿ. ಹೆಣ್ಮಕ್ಳು ಮಧ್ಯಾಹ್ನದ ಹೊತ್ತು ನಿದ್ರೆ ಮಾಡಬಾರ್ದು, ಮನೆಗೆ ದಾರಿದ್ರ್ಯ ಬರುತ್ತೆ. ಇನ್ನು ಕೆಲಸಗಳು ಮಾಡಿ ಸಾಕಾಗಿತ್ತು ಅಂತಂದರೆ ರೆಸ್ಟ್ ಮಾಡಬೇಕು ಅಂತಂದರೆ ಒಂದು ಚಾಪೆಯನ್ನು ಹಾಕಿ ಅದರ ಮೇಲೆ ಮಲಗಿ ಸುಧಾರಿಸ್ಕೊಳ್ಳಿ. ನಿದ್ರೆ ಮಾಡಬಾರ್ದು. ನನಗೆ ಕೆಲವರೆಲ್ಲ ಕಮೆಂಟ್ಸಲ್ಲಿ ಹಾಕ್ತೀರ, ನಾನು ಅದಕ್ಕೆ ರಿಪ್ಲೈ ಮಾಡಲಿಕ್ಕೆ ಹೋಗಲಿಲ್ಲ. ಮಧ್ಯಾಹ್ನದ ಮಲಗೋದೇ ತಪ್ಪು. ಇನ್ನಂಥದ್ರಲ್ಲಿ ಮಧ್ಯಾಹ್ನ ಮಲಗಿದಾಗ ಬೀಳೋವಂತಹ ಕನಸಿಗೆ ಅರ್ಥವಿರೋದಿಲ್ಲ. ಆ ಮಧ್ಯಾಹ್ನ ಬಿದ್ದಂತಹ ಕನಸುಗಳಿಗೆ ಅರ್ಥ ಕೇಳಿಕೊಂಡು ಕಮೆಂಟ್ಸ್ ಕೇಳಲಿಕ್ಕೆ ಹೋಗಬೇಡಿ. ಮಧ್ಯಾಹ್ನದೊತ್ತು ಹೆಣ್ಮಕ್ಳು ನಿದ್ದೆ ಮಾಡಬಾರ್ದು, ಒಳ್ಳೆಯದಲ್ಲ. ಇನ್ನು ಆಮೇಲೆ ಮನೆಯಲ್ಲಿ ವಿಭೂತಿ ಧರಿಸುವಂತಹ ವಾಡಿಕೆ ಇರುವಂಥವರು ದಯಮಾಡಿ ರಾಯರ ಪೂಜೆ ಮಾಡುವಾಗ ಹಣೆಗೆ ವಿಭೂತಿಯನ್ನು ಇಟ್ಟು ರಾಯರ ಪೂಜೆಯನ್ನು ಮಾಡಬೇಡಿ. ಹಣೆಗೆ ಗಂಧವನ್ನು ಹಚ್ಚಿ ಇಲ್ಲ ಕುಂಕುಮವನ್ನು ಹಚ್ಕೊಳ್ಳಿ ಸಾಕು. ವಿಭೂತಿಯನ್ನು ಹಚ್ಕೊಂಡು ರಾಯರ ಪೂಜೆಯನ್ನು ಮಾಡಬಾರ್ದು. ರಾಯರ ಫೋಟೋ ಮನೆಯಲ್ಲಿದ್ದರೆ ಕೆಲವ್ರಿಗೆ ಒಳಗಡೆ ಪಾದರಕ್ಷೆಗಳನ್ನು ಹಾಕ್ಕೊಳ್ಳೋ ಅಂತಹ ಅಭ್ಯಾಸ ಇರುತ್ತೆ. ಚಳಿಗೋ ಅಥವಾ ಕಾಲು ನೋಗೋ ರಾಯರ ಫೋಟೋ ಮನೆಯಲ್ಲಿತ್ತು ಅಂತಂದರೆ ಒಳಗಡೆ ಪಾದರಕ್ಷೆಗಳನ್ನು ಧರಿಸಿ ಓಡಾಡಬಾರ್ದು. ನಿಮ್ಮ ಮಕ್ಕಳಿಗೆ ಕೆಲವೊಂದು ಸಂಸ್ಕಾರಗಳನ್ನು ಈಗಿನಿಂದಲೇ ಕಲಿಸಿ. ರಾಯರಿಗೆ ಇಡೋವಂತಹ ನೈವೇದ್ಯ ಏನು ನೀವು ನೈವೇದ್ಯ ಇಡ್ತೀರಲ್ವ, ಮಹಾಮಂಗಳಾರತಿ ಆದಂತಹ 5 ನಿಮಿಷಗಳ ನಂತರ ತಕ್ಕೊಂಡು ಮನೆಯವರೆಲ್ಲರೂ ಸಹ ಅದನ್ನು ಸೇವನೆ ಮಾಡಿ ಅದನ್ನು ಬಿಸಾಡುವಂತಹದ್ದು, ಚೆಲ್ಲುವಂತಹದ್ದು ಅಥವಾ ಸಂಜೆವರೆಗೂ ದೇವ್ರ ಮನೆಯಲ್ಲೇ ಬಿಟ್ಟು ಅದಕ್ಕೆ ನುಸಿ ಇರುವೆ ಎಲ್ಲ ಮುತ್ತುವಂಥದ್ದು, ಅದು ಮುತ್ತಿದ ಮೇಲೆ ನಾವು ತಿನ್ನಲಿಕ್ಕಾಗಲ್ಲ, ಬಿಡೋಕ್ಕಾಗಲ್ಲ ಅಂತಂದು ಆಚೆ ಹಾಕುವಂಥದ್ದು. ಈ ರೀತಿ ರಾಯರಿಗಿಟ್ಟಂತಹ ಪ್ರಸಾದವನ್ನು ವ್ಯರ್ಥ ಮಾಡಿದ್ರೆ ದೋಷ ಬರುತ್ತೆ. ಇನ್ನು ಗುರುವಾರದೊತ್ತು ನಿಮ್ಮ ಮನೆಗೆ ಯಾರಾದರೂ ಅತಿಥಿಗಳು ಬಂದರೆ ಅವರಿಗೆ ಸಕಾಲ ಯಾವ ಟೈಮ್ ಬಂದಿರ್ತಾರೆ ನೋಡಿಕೊಂಡು ಅವ್ರಿಗೆ ಹಾಲು, ನೀರೋ, ತಿಂಡಿನೋ, ಒಂದು ಹಣ್ಣು ಹಂಪಲೋ ಏನೂ ಕೊಡ್ದಲೆ ಹಾಗೆ
ಕಳಿಸಬೇಡಿ. ನೀವು ನಿಮ್ಮ ಮನೆಯಲ್ಲಿರುವಂತಹ ಹಿರಿಯರಿಗೆ ಗೌರವ ಕೊಡಿ. ರಾಯರ ಪೂಜೆಗೂ ಇದಕ್ಕೂ ಏನು ಸಂಬಂಧ ಅಂತ ಹೇಳಿ ನೀವು ಕೇಳ್ಬೋದು. ಹೇಳ್ತೀನಿ ಕೇಳಿ. ನಾವು ಇವತ್ತು ಯಾವ ರೀತಿ ಮನೆಯಲ್ಲಿರುವಂತಹ ಅತ್ತೆ ಮಾವನೇ ಇರ್ಬೋದು ಅಥವಾ ತಂದೆ ತಾಯಿನೇ ಇರ್ಬೋದು, ಯಾರು ಹಿರಿಯರು ಇರ್ತಾರೆ ಅವರನ್ನು ಯಾವ ರೀತಿ ನಾವು ಆಧರಿಸ್ತೀವೋ, ಯಾವ ರೀತಿ ಅವರನ್ನು ನಾವು ಗೌರವಯುತವಾಗಿ ಕಂಡು ಅವರನ್ನು ನೋಡ್ಕೊಳ್ತೀವೋ, ನಾವು ಖಂಡಿತವಾಗಿ ಅದನ್ನು ಹಿಂದಿರುಗಿಸ್ತಾರೆ. ಇಲ್ಲಿ ಕೆಲವೊಂದು ಹೆಣ್ಣುಮಕ್ಕಳಿಗೆ ಒಂದು ಪ್ರಶ್ನೆ ಉದ್ಭವವಾಗ್ಬೋದು. ನಾವು ಎಷ್ಟೇ ಸರಿಯಾದಂತಹ ರೀತಿಯಲ್ಲಿ ನಡ್ಕೊಂಡ್ರೂ ಅತ್ತೆ ಮಾವ ನಮಗೆ ಕಾಟ ಕೊಡ್ತಾರೆ, ಕಿರುಕುಳ ಕೊಡ್ತಾರೆ, ಅಂಥವ್ರಿಗೆ ಹೇಗೆ ಗೌರವ ಕೊಡುವಂಥದ್ದು ಅಂತೇಳಿ. ಈ ಸಮಸ್ಯೆ ನಿಮ್ಮ ಮನಸ್ಸಿನಲ್ಲಿತ್ತು ಅಂದರೆ ದಯಮಾಡಿ ಅವರ ಬುದ್ಧಿಯನ್ನು ಸುಧಾರಿಸಿ ಅಂತ ಹೇಳೇ ಸಂಕಲ್ಪ ಮಾಡಿಕೊಂಡು ನೀವು 21 ಇಲ್ಲ 48 ದಿನದ ವ್ರತವನ್ನು ರಾಯರ ವಿಚಾರವಾಗಿ ಮಾಡ್ಬೋದು. ಅಂಥವ್ರಿಗೆ ಬುದ್ಧಿ ಕೊಡುವಂತಹ ಕೆಲಸವನ್ನು ರಾಯರು ಮಾಡ್ತಾರೆ. ಈಗ ನಾನು ಹಿಂದೆ ವಿಡಿಯೋ ಹಾಕಿದ್ದೀನಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ, ನೋಡ್ಕೊಳ್ಳಿ. ಹಾಗೆಲ್ಲ ಮಾಡಿದ್ರೆ ಅಂತಂದರೆ ಅವ್ರ ಕರ್ಮವನ್ನು ಅವ್ರು ಅನುಭವಿಸ್ಕೋತಾರೆ. ನಾವು ಅವ್ರ ಮಟ್ಟಕ್ಕೆ ಇಳಿಯೋದು ಬೇಡ. ನಮ್ಮ ಕೆಲಸ ಕಾರ್ಯಗಳೇನಿದೆ ನಾವು ಮಾಡಿಕೊಂಡು ಅವ್ರಿಗೇನು ಗೌರವ ಕೊಡಬೇಕೋ ಅದನ್ನು ಕೊಟ್ಕೊಂಡು ನಾವು ಹೋಗೋಣ. ನಾವು ಸರಿಯಾದ ಮಾರ್ಗದಲ್ಲಿದ್ದರೆ ರಾಯರು ನಮ್ಮನ್ನು ಕೈ ಬಿಡೋದಿಲ್ಲ. ರಾಯರು ಕೇವಲ ನಾವು ಏನು ಅವ್ರ ಮುಂದೆ 2 ದೀಪ ಹಚ್ಚಿಬಿಡ್ತೀವಿ, ನೈವೇದ್ಯ ಇಡ್ತೀವಿ, ಅದನ್ನು ನೋಡಿ ಖಂಡಿತ ಒಲಿಯೋದಿಲ್ಲ. ಯಾವ ರೀತಿ ಮನನಲ್ಲಿರುವಂತಹ ಹಿರಿಯರಿಗೆ ಗೌರವ ಕೊಡ್ತೀವಿ, ಯಾವ ರೀತಿ ಅವ್ರನ್ನ ಸಂಭಾಳಿಸ್ತೀವಿ, ಇದೆಲ್ಲವನ್ನೂ ಸಹ ಖಂಡಿತವಾಗಿ ಗಮನಿಸ್ತಾರೆ. ಇನ್ನು ಮುಂದೆ ಬಂದರೆ ತುಳಸಿ ಪೂಜೆ. ಯಾರೆಲ್ಲ ರಾಯರ ಪೂಜೆಯನ್ನು ನಾವು ಮಾಡ್ತೀವಿ ಅವರು ಗುರುವಾರ ತುಳಸಿ ಪೂಜೆಯನ್ನು ಮಾಡಲೇಬೇಕು. ತುಳಸಿ ಗಿಡವನ್ನು ಪ್ರತಿಯೊಬ್ಬರೂ ಸಹ ಮನೆಯ ಮುಂದೆ ಇಟ್ಕೊಂಡಿರ್ತೀವಿ. ಅದರಲ್ಲೂ ವಿಶೇಷವಾಗಿ ರಾಯರ ವಾರ ಗುರುವಾರ ತುಳಸಿ ಗಿಡಕ್ಕೆ ಒಂದು ದೀಪ ಹಚ್ಚಿದ ನಂತರವೇ ನಾವು ರಾಯರ ಮುಂದೆ ದೀಪ ಹಚ್ಚಬೇಕಾಗತ್ತೆ. ಇಲ್ಲ ಅಂತಂದರೆ ರಾಯರ ಪೂಜೆ ಪೂರ್ಣಗೊಳ್ಳೋದಿಲ್ಲ. ಏನು ಮಾಡಬೇಕು, ಮೊದಲು ರಾಯರ ಮುಂದೆ ನಾವು ದೀಪ ಹಚ್ಚೋದಕ್ಕೆ ಮುಂಚೆನೇ ಹೊರಗಡೆ ಹೋಗಿ ತುಳಸಿ ಗಿಡಕ್ಕೆ ಒಂದು ಚೊಂಬು ಮಡಿ ನೀರನ್ನು ಹಾಕಿ ಅರಿಶಿಣ, ಕುಂಕುಮ, ಅಕ್ಷತೆ ಎಲ್ಲವನ್ನೂ ಸಹ ಹಾಕಿ ಹೂ ಇಟ್ಟು ತುಳಸಿ ಗಿಡದ ಮುಂದೆ ಒಂದು ದೀಪವನ್ನು ಹಚ್ಚಬೇಕು. ಹಚ್ಚಿಬಿಟ್ಟು ಏನಕ್ಕೆ ಅಂತಂದರೆ ತುಳಸಿಯಲ್ಲಿ ಸಾಕ್ಷಾತ್ ಲಕ್ಷ್ಮೀನಾರಾಯಣನ ಸಾನ್ನಿಧ್ಯ ಇರುತ್ತೆ. ಹೀಗಾಗಿ ತುಳಸಿ ಮುಂದೆ ಒಂದು ದೀಪ ಹಚ್ಚಿ ಹೊಸ್ತಿಲಿಗೆ ಅಂದರೆ ಮನೆಯ ಮುಖ್ಯ ದ್ವಾರ ಇರುತ್ತಲ್ಲ ಆ ಹೊಸ್ತಿಲಿಗೆ ನಮಸ್ಕಾರ ಮಾಡಿನೇ ನಂತರ ದೇವರ ಕೋಣೆಯಲ್ಲಿ ಬೇರೆ ದೀಪ ಇಟ್ಕೊಂಡಿರ್ತೀವಲ್ವ ಆ ದೀಪ ಹಚ್ಚಿದ ನಂತರವೇ ನಾವು ರಾಯರ ಪೂಜೆ, ರಾಯರ ಮುಂದೆ ಇರುವಂತಹ ದೀಪವನ್ನು ಅಂಟಿಸಬೇಕಾಗತ್ತೆ. ಪ್ರತಿನಿತ್ಯ ಸಂಜೆ ತುಳಸಿ ಮುಂದೆ ಒಂದು ದೀಪವನ್ನು ಹಚ್ಚುತ್ತಾ ಬನ್ನಿ. ನಿಮ್ಮ ಮನೆಯಲ್ಲಿ ಆಗುವಂತಹ ಬದಲಾವಣೆಗಳು ನಿಮ್ಮ ಗಮನಕ್ಕೆ ಬರುತ್ತೆ. ಇನ್ನು ರಾಯರಿಗೆ ನೈವೇದ್ಯ ಅಂತ ಏನನ್ನೇ ಇಡ್ಬೋದು, ಯಾವ ಕಾರಣಕ್ಕೂ ಈರುಳ್ಳಿ ಬೆಳ್ಳುಳ್ಳಿ ಅದರೊಳಗಡೆ ಬಳಸಬಾರ್ದು. ನೈವೇದ್ಯವನ್ನು ಇಟ್ಟಾಗ ನಾವು ಮೊದಲು ಒಂದು ಲೋಟದಲ್ಲಿ ಮಡಿ ನೀರನ್ನು ಇಟ್ಕೊಂಡಿರಬೇಕು. ಆ ಮಡಿ ನೀರು ಹೇಗಾಗುತ್ತೆ, ನೀರಿಗೆ ಒಂದು ಎಲೆ ತುಳಸಿ ಹಾಕಿದ್ರೂ ಅದು ಮಡಿ ನೀರಾಗುತ್ತೆ, ಇಲ್ಲ ಸ್ವಲ್ಪ ನೀರಿಗೆ ಪಚ್ಚ ಕರ್ಪೂರ ಬೆರೆಸ್ಕೊಂಡ್ರೂ ಅದು ಮಡಿ ನೀರಾಗುತ್ತೆ. ಆ ನೀರನ್ನು ಒಂದು ಹೂವಿನಿಂದ ನೈವೇದ್ಯದ ಮೇಲೆ ಪ್ರೋಕ್ಷಣೆ ಮಾಡಿ ನಾವೇನೇ ಒಂದು ಹಣ್ಣು ಹಂಪಲು ನೈವೇದ್ಯ ಇಟ್ಟಿದ್ರೂ ಅದರ ಮೇಲೆ ಒಂದು ಎಲೆ ತುಳಸಿಯನ್ನು ಇಟ್ಟು ರಾಯರಿಗೆ ನೈವೇದ್ಯವನ್ನು ತೋರಿಸ್ಬೇಕು. ಇನ್ನು ಹೆಣ್ಮಕ್ಳು ಗುರುಸ್ತೋತ್ರವನ್ನು ಹೇಳ್ಕೊಳ್ಬೇಡಿ. ರಾಯರ ಅಷ್ಟೋತ್ರ ಹೇಳ್ಕೊಡಿ, ಸ್ಪಷ್ಟವಾಗಿ ಉಚ್ಚಾರ ಮಾಡಿ, ಅಕ್ಷರಗಳನ್ನ ತಪ್ಪಾಗಿ ಹೇಳ್ಕೊಳ್ಬಾರ್ದು. 2 ತುಪ್ಪದ ಬತ್ತಿಯಿಂದ ರಾಯರಿಗೆ ಆರತಿ ಮಾಡಿ. ಅಂದರೆ ದೀಪ ಅಂಟಿಸಿ ಊದ್ಗಡ್ಡಿಯಿಂದ ಬೆಳಗಿದ್ದಾದಮೇಲೆ ರಾಯರ ಅಷ್ಟೋತ್ರ ಹೇಳಿಕೊಂಡು ತುಪ್ಪದ ಬತ್ತಿ ಅಂದರೆ 2 ಹೂ ಬತ್ತಿಗಳನ್ನ ತುಪ್ಪದಲ್ಲಿ ನೆನೆಸ್ಬಿಟ್ಟು ಅದರಿಂದ ಆರತಿ ಮಾಡಿ. ಪ್ರತಿನಿತ್ಯ ಅಷ್ಟೋತ್ರ ಹೇಳ್ಕೊಳ್ಬಾರ್ದು. ಪ್ರತಿನಿತ್ಯ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಹೇಳ್ಕೋಬೋದು. ಗುರುವಾರ, ಶನಿವಾರ, ಏಕಾದಶಿ, ದ್ವಾದಶಿ, ಹಬ್ಬ, ಹರಿದಿನ ವ್ರತ ಮಾಡ್ತಾಯಿದ್ರೆ ಆವಾಗ ನೀವು ಪ್ರತಿನಿತ್ಯ ಹೇಳ್ಕೋಬೋದಾಗಿರುತ್ತೆ ರಾಯರ ಅಷ್ಟೋತ್ರ. ಇಲ್ಲ ಅಂದರೆ ಗುರುವಾರ, ಶನಿವಾರ, ಏಕಾದಶಿ, ದ್ವಾದಶಿ, ಹಬ್ಬ, ಹರಿದಿನಗಳು. ಇನ್ನು ರಾಯರಿಗೆ ಹಚ್ಚಿದಂತಹ ದೀಪ ಕನಿಷ್ಠ ಪಕ್ಷ 2 ಗಂಟೆ ಆದರೂ ಉರಿಬೇಕು. ನೀವು 2 ಗಂಟೆ ಅಷ್ಟು ಉರಿಯೋವಷ್ಟು ನಾವು ತುಪ್ಪ ಹಾಕೋಕ್ಕಾಗಲ್ಲ ಅನ್ನುವಂತಹವರು ರಾಯರ ಮುಂದೆ 2 ದೊಡ್ಡ ದೀಪಗಳನ್ನ ಇಡಿ. ಆ 2 ದೊಡ್ಡ ದೀಪಕ್ಕೆ ಎಣ್ಣೆ ಹಾಕಿಬಿಟ್ಟು ಅದನ್ನು ಎಣ್ಣೆಯಲ್ಲಿ ಉರಿಸ್ಕೊಳ್ಳಿ. ಇನ್ನು ಸ್ವಲ್ಪ ಸಣ್ಣ ದೀಪಗಳನ್ನ ಇಟ್ಟು ಆ ಸಣ್ಣ ದೀಪಗಳಿಗೆ ತುಪ್ಪವನ್ನು ಹಾಕಿ
ತುಪ್ಪದ ದೀಪವನ್ನು ಹಚ್ಚಿಬಿಟ್ಟು ಅದನ್ನು ಆರತಿಯನ್ನು ನೀವು ಮಾಡ್ಕೋಬೋದು. ನಿಮ್ಮ ಶಕ್ತಿ ನೋಡ್ಕೊಳ್ಳಿ. ತುಪ್ಪದಲ್ಲೇ ಹಚ್ಚೋದಕ್ಕೆ ಶಕ್ತಿ ಇದೆ ಅನ್ನೋಂಥವರು ತುಪ್ಪದಲ್ಲೇ ಹಚ್ಚಿ ಒಳ್ಳೆಯದು. ಆಗಿಲ್ಲ ಅಂದರೆ 2 ದೀಪ ಎಣ್ಣೆಯಲ್ಲಿ ಹಚ್ಕೊಂಡು ಸಣ್ಣ ಸಣ್ಣ ದೀಪಕ್ಕೆ ಒಂದೊಂದು ಸ್ಪೂನ್ ಬಿಟ್ಟು ನೀವು ತುಪ್ಪದ ದೀಪ ಒಂದು ಅರ್ಧ ಗಂಟೆ ಉರಿದ್ರೂ ಸಾಕಾಗುತ್ತೆ. ಇನ್ನು ಮಹಾಮಂಗಳಾರತಿ ಮುಗಿದ ಮೇಲೆ ನಿಮ್ಮ ಪೂಜಾ ಫಲ ಸಂಪೂರ್ಣವಾಗಿ ನಿಮಗೆ ಸಿಗಬೇಕು ಅಂದರೆ ಬಲಗೈಯಲ್ಲಿ ಒಂದು ಹೂ ಇಡ್ಕೋಬೇಕು. ಹೂ ಇಡ್ಕೊಂಡು ಸ್ವಲ್ಪ ಅದಕ್ಕೆ ಅಕ್ಷತೆ ಹಾಕ್ಕೊಂಡು 3 ಬಾರಿ ಪ್ರದಕ್ಷಿಣೆ ಹಾಕಬೇಕು. ನಿಮ್ಮ ದೇವ್ರ ಮನೆ ಮುಂದೆ ನಿಂತು 3 ಸರ್ತಿ ಪ್ರದಕ್ಷಿಣೆ ಹಾಕಿಬಿಟ್ಟು ಆ ಹೂ ಮತ್ತು ಅಕ್ಷತೆಯನ್ನು ರಾಯರ ಪಾದಕ್ಕೆ ಹಾಕಿ ನಮಸ್ಕಾರ ಮಾಡಬೇಕು. ಆಗಲೇ ನೀವು ಅವತ್ತಿನ ದಿನ ಏನೆಲ್ಲ ಪೂಜೆ ಮಾಡಿರ್ತೀರ ಆ ಪೂಜಾ ಫಲ ನಿಮಗೆ ಪೂರ್ಣವಾಗಿ ಲಭ್ಯ ಆಗುವಂಥದ್ದು. ಇನ್ಫಾರ್ಮೇಷನ್ಸ್ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ನಮಸ್ಕಾರ ಎಲ್ರಿಗೂ.